ಇವತ್ತು ಗುಲ್ಬರ್ಗದಲ್ಲಿ ನೀವು ESI ಹಾಸ್ಪಿಟಲ್ ನೋಡ್ತಾ ಇದ್ದೀರಿ. ನಾವು ಬೆಂಗಳೂರಿನಲ್ಲಿ ವಿಧಾನಸೌಧ ನೋಡ್ತೀವಿ. ವಿಧಾನಸೌಧ ನೋಡಿದ ತಕ್ಷಣ ಕೆಂಗಲ್ ಹನುಮಂತಯ್ಯನವ್ರನ್ನ ನಾವು ನೆನೆಸ್ಕೊಳ್ತೇವೆ. ಆದರೆ ESI ಆಸ್ಪತ್ರೆ ನೋಡಿದ ತಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಶಾಶ್ವತವಾಗಿ ನೆನೆಸ್ಕೊಳ್ಳುವಂಥ ಒಂದು ಅವಕಾಶ. ಇವತ್ತು ಕಿದ್ವಾಯಿ ಹಾಸ್ಪಿಟ್ಲ್ ಲೆಕ್ಕ ಹಾಕೊಳ್ಳಿ. ನೀವೇನು ಬೆಂಗಳೂರಿಗೆ ಹೋಗ್ಬೇಕಾಯ್ತು ಹಾರ್ಟ್ ಸರ್ಜರಿಗೆ, ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಹಾರ್ಟ್ ಸರ್ಜರಿ ಹಾಸ್ಪಿಟ್ಲ್ ಇದೆ. ಇವತ್ತು ಶಾಲೆ, ಸೆಂಟ್ರಲ್ ಯೂನಿವರ್ಸಿಟಿಗಳು ಇವೆಲ್ಲ ಕೂಡ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ಇವತ್ತು ಇದೆ. ಆದ್ದರಿಂದ ನಾವು ಅಭಿವೃದ್ಧಿ ಮಾಡೋ ಮುಖಾಂತರ ಇವತ್ತು ಏನು ಈ ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರತ್ಯೇಕವಾದಂಥ ರಚನೆ, ಒಬ್ಬ ಮಂತ್ರಿಗಿನ್ನ ಹೆಚ್ಚು ಹಣ ಶಕ್ತಿಯನ್ನು ಕರ್ನಾಟಕ ಕಲ್ಯಾಣ ಅಭಿವೃದ್ಧಿಗೆ ನಾವು ಇವತ್ತು ಮೀಸಲಾಗಿ ಇವತ್ತು ಇಟ್ಕೊಂಡು ಅದನ್ನು ಅಜಯ್ ಸಿಂಗ್ ರವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಕೊಂಡು ಇವತ್ತು ಆ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಕಲ್ಯಾಣ ಕರ್ನಾಟಕದ ಪಥಕ್ಕೆ, ಆ ರಸ್ತೆ ಅಭಿವೃದ್ಧಿಗೆ ಇವತ್ತು ನಾವೆಲ್ಲ ಚಾಲನೆಯನ್ನು ಕೊಡಲಿಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲ ಇವತ್ತು ಬಂದು ಇಲ್ಲಿ ನಾವು ಸೇರಿದ್ದೇವೆ. ಇವತ್ತು 1,100 ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರಕ್ಕೂ 25ಕ್ಕೂ 30 ಕೋಟಿ ರೂಪಾಯಿ ಅಷ್ಟು ಹಣ ಇವತ್ತು ರಸ್ತೆಗಳಿಗೋಸ್ಕರ, ಗ್ರಾಮೀಣ ಪ್ರದೇಶದ ರಸ್ತೆಗೆ, ಮುಖ್ಯವಾದ ರಸ್ತೆ ಅಲ್ಲ, ಗ್ರಾಮೀಣ ಪ್ರದೇಶದ ರಸ್ತೆಗೆ ಇವತ್ತು ಹಣವನ್ನು ಇವತ್ತು ಚಾಲನೆ ಮಾಡೋಂಥ ಕೆಲಸಕ್ಕೆ, ಪ್ರಾರಂಭ ಮಾಡುವಂಥ ಕೆಲಸಕ್ಕೆ, ಭೂಮಿ ಪೂಜೆಗೆ ಇವತ್ತು ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಆದ್ದರಿಂದ ನಾನು ತಮ್ಗೆ ಕೇಳೋದಿಷ್ಟೇ, ನಾನು ಹಿಂದೆ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಸಿಕ್ಕಿರೋಂಥ ಅವಕಾಶದಲ್ಲಿ ನಮ್ಮ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸಿ, ಇವತ್ತು ಬಜೆಟ್ ತಾವೆಲ್ಲ ಗಮನಿಸಿದ್ದೀರಿ, ಎಲ್ಲ ರಂಗಕ್ಕೂ ನಾವು ಆರೋಗ್ಯಕ್ಕಿರ್ಬೋದು, ಗ್ರಾಮೀಣ ರಸ್ತೆ ಇರ್ಬೋದು, ಬೆಂಗಳೂರು ನಗರಕ್ಕಿರ್ಬೋದು, ಕುಡಿಯೋ ನೀರಿಗಿರ್ಬೋದು, ಇವತ್ತು ಜೊತೆಗೆ ನೀರಾವರಿಗಿರ್ಬೋದು, ಸಮಾಜ ಕಲ್ಯಾಣಕ್ಕಿರ್ಬೋದು, ಇಡೀ ದೇಶದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಆ ಜನಸಂಖ್ಯೆ ಆಧಾರದ ಮೇಲೆ, ಹಿಂದುಳಿದವರಿಗೆ ಆ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲರೂ ಕೂಡ ರಕ್ಷಣೆಯನ್ನು ಮಾಡಲಿಕ್ಕೆ ಯಾವುದಾದ್ರು ಒಂದು ಸರ್ಕಾರ ಸಹಾಯ ಮಾಡಿಕೊಂಡು ಬದ್ಧವಾಗಿ ನಿಂತಿದೆ ಅಂತಂದರೆ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಬಂಧುಗಳೇ, ಇವತ್ತು ಮನಮೋಹನ್ ಸಿಂಗ್ ರವರು ಇವತ್ತಿಲ್ಲ. ಅವರ 1 ವರ್ಷ ಆಗಿಲ್ಲ ಇನ್ನು ಅವರು ತೀರ್ಕೊಂಡು, ನಾವು ಅವ್ರು ಸ್ಮರಿಸ್ಕೊಂಡು ಇವತ್ತು ಅವ್ರು ಕೊಟ್ಟಂಥ 370J ಅಡಿಯಲ್ಲಿ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವನು ಕೂಡ ಸ್ಮರಿಸ್ಕೊಳ್ಬೇಕು. ಏನು ಈ ದೇಶಕ್ಕೆ ಕೊಟ್ಟಂಥ ಶಕ್ತಿ, ಆರ್ಥಿಕವಾದಂಥ ಶಕ್ತಿ, ಸಾಮಾಜಿಕವಾದಂಥ ಶಕ್ತಿ, ಆಹಾರ ಬದ್ಧತೆ ಯಾರು ಹಸ್ಕೊಂಡಿರಬಾರ್ದು ಅಂತೇಳಿ ಇವತ್ತು ಸೋನಿಯಾ ಗಾಂಧಿಯವರು ಅವರ ಮುಖಂಡತ್ವದಲ್ಲಿ ಅವ್ರಿಗೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಸ್ಥಾನ ಕೊಟ್ಟಿದ್ದರು. ಅವರು ತ್ಯಾಗವನ್ನು ಮಾಡಿ, ನನಗೆ ಬೇಡ, ಈ ದೇಶ ಅಭಿವೃದ್ಧಿ ಆಗಬೇಕು, ಒಬ್ಬ ಆರ್ಥಿಕ ತಜ್ಞ ಇವತ್ತು ಮನಮೋಹನ್ ಸಿಂಗ್ ಅವರು ಈ ದೇಶವನ್ನು ಮುನ್ನಡೆಸಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಪ್ರಧಾನಮಂತ್ರಿ ಸ್ಥಾನವನ್ನು ಅವರು ಕೊಟ್ಟು, ಇಂಥ ನರೇಗಾ ಕಾರ್ಯಕ್ರಮ ಇರ್ಬೋದು, ವಿದ್ಯಾ ಕ್ಷೇತ್ರದಲ್ಲಿ ಕಡ್ಡಾಯ ಶಿಕ್ಷಣ ಇರ್ಬೋದು, ಇಂಥವೆಲ್ಲ ಕೂಡ ಇವತ್ತು ಕೊಟ್ಟು ನಾವು ಅವ್ರನ್ನ ಸ್ಮರಿಸ್ಕೊಳ್ಳೋಂಥ ಸಂದರ್ಭ ಇವತ್ತು ನಾವು ಬಂದಿದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಹಾತ್ಮ ಗಾಂಧೀಜಿಯವರು ಯಾವ ಸ್ಥಾನದಲ್ಲಿ ಕೂತಿದ್ರೋ ಆ ಸ್ಥಾನದಲ್ಲಿ ಇವತ್ತು ಭಗವಂತ ಅವ್ರಿಗೆ ಕೂತ್ಕೊಂಡು ನಿಮ್ಮ ಸೇವೆಯನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ನಾನು ಜೇವರ್ಗಿಗೆ ಬಂದಿದ್ದೇನೆ. ನಾವೆಲ್ಲ ಕಲ್ಯಾಣ ಕರ್ನಾಟಕದ ಎಲ್ಲ ಶಾಸಕರು, ಪಕ್ಷ ಭೇದ ಶಾಸಕರು ಎಲ್ಲ ಮರೆತು ಇವತ್ತು ನಾವೆಲ್ಲ ಒಟ್ಟಿಗೆ ನಿಮ್ಮ ಅಭಿವೃದ್ಧಿಯಕ್ಕೆ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ. ಹಿಂದೆ ಬಂದಾಗ ನಮ್ಮ ಅಜಯ್ ಸಿಂಗ್ ರವರು ಮನವಿ ಮಾಡಿಕೊಂಡಿದ್ರು, ಹಿಂದೆ BJP ಸರ್ಕಾರದಲ್ಲಿ ಕೊಟ್ಟು ಮಾತು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ನಮ್ಮ ಏನು ಒಂದು ಮಲ್ಬಾದ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ಗೆ ರೂಪ ಕೊಡಲಿಲ್ಲ, ಹಣ ಇಡಲಿಲ್ಲ, ನೀವು ಸಹಾಯ ಮಾಡಬೇಕು ಅಂತೇಳಿ ನನ್ನನ್ನು ಒತ್ತಾಯ ಮಾಡಿದ್ರು. ಮಾತು ಕೊಟ್ಟಿದ್ದೆ, ನೆಕ್ಸ್ಟು ಬಜೆಟ್ನಲ್ಲಿ, ನೆಕ್ಸ್ಟು ಬೋರ್ಡಲ್ಲಿ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ. ಈಗಾಗಲೇ ನಾನು, ಸಿದ್ದರಾಮಯ್ಯನವರು ಮತ್ತು ಎಲ್ಲ ಸೇರಿ ಆ ಬೋರ್ಡ್ನಲ್ಲಿ ತೀರ್ಮಾನ ಮಾಡಿ, ಬೋರ್ಡ್ನಲ್ಲಿ ಅಪ್ರೂವ್ ಮಾಡಿ, ಈಗಾಗಲೇ ಟೆಂಡರ್ನ ಕರೆದು ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಸದ್ಯದಲ್ಲೇ ನಾನೇ ಬಂದು ಆ ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ.
ಈ ಎಲ್ಲ ಕೆಲಸವನ್ನು ಮಾನ್ಯ ಶ್ರೀ ಅಜಯ್ ಸಿಂಗ್ರವರು ನನ್ನ ಮೇಲೆ ಒತ್ತಡವನ್ನು ತಂದು ನಮ್ಮ ಲೋಕಸಭಾ ಸದಸ್ಯರಾದಂಥ ರಾಧಾಕೃಷ್ಣರವರು ಅವರು ಕೂಡ 10 ಬಾರಿ ನನ್ನ ಹತ್ರ ಈ ವಿಚಾರವನ್ನು ಅಭಿವೃದ್ಧಿ ಕೆಲಸವನ್ನು ಚರ್ಚೆಯನ್ನು ಮಾಡಿ ಇದಾಗಲೇಬೇಕು, ಕೊಟ್ಟ ಮಾತನ್ನು ನಾವು ಉಳಿಸ್ಕೊಳ್ಳೇಬೇಕು ಅಂಥೇಳಿ ಇವತ್ತು ಈ ಯೋಜನೆಯನ್ನು ಕೂಡ ಇವತ್ತು ನಾವು ತಂದು ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ.